ಜಗತ್ತು ಕಂಡ ಉತ್ಕೃಷ್ಟ ಮೇರು ಕಾದಂಬರಿಕಾರ, ಕನ್ನಡ ಸಾರಸತ್ವ ಲೋಕದ ಒಂಟಿ ಸಲಗ, ಹಿರಿಯ ಸಾಹಿತಿ ಸಂತೆಶಿವರ ಲಿಂಗಣ್ಣಯ್ಯ ಭೈರಪ್ಪನವರನ್ನು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿದರೂ ರಾಜ್ಯ ಸರ್ಕಾರ ಮಾತ್ರ ಅವರನ್ನು ಕಡೆಗಣಿಸಿದ್ದು ದುರಾದೃಷ್ಟಕರ ಸಂಗತಿ ಎಂದು ಪ್ರೊಫೆಸರ್ ದಿನೇಶ್ ಬೇಸರ ವ್ಯಕ್ತ. ಖಾಸಗಿ ದೇವಾಲಯಗಳ ಅರ್ಚಕರ ಒಕ್ಕೂಟದಿಂದ ಏರ್ಪಡಿಸಲಾಗಿದ್ದ ನುಡಿನಮನ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿ, ಎಸ್.ಎಲ್. ಭೈರಪ್ಪ ಕೇವಲ ಸಾಹಿತಿಗಳಲ್ಲ, ಕರುನಾಡಿನ ಮಾಂತ್ರಿಕರು, ಒಂಟಿ ಸಲಗದಂತೆ ಸಾಹಿತ್ಯ ಕ್ಷೇತ್ರದಲ್ಲಿ ಮೆರೆದವರು. ಇಂತಹ ವ್ಯಕ್ತಿಯ ಸಾಧನೆಯನ್ನು ರಾಷ್ಟ್ರಮಟ್ಟದಲ್ಲಿ ಗುರುತಿಸಿದ್ದು ನಮ್ಮ ರಾಜ್ಯ ಸರ್ಕಾರ ಮಾತ್ರ ಇವರನ್ನು ಗುರುತಿಸದೇ ಇರುವುದು ತನ್ನ ಸಣ್ಣತನವನ್ನು ಎತ್ತಿ ತೋರುತ್ತದೆ. ಇದು ನಿಜಕ್ಕೂ ದುರ್ದೈವದ ಸಂಗತಿ ಎಂದು ಬೇಸರ ವ್ಯಕ್ತಪಡಿಸಿದರು. ಆತ್ಮೀಯರೇ, ಸಂತೆಶಿವರ ಲಿಂಗಣ್ಣಯ್ಯ ಭೈರಪ್ಪ ನಮ್ಮ ಭಾರತೀಯ ಕಾದಂಬರಿ ಕ್ಷೇತ್ರದಲ್ಲಿ ಒಂಟಿ ಸಲಗದಂತೆ ಮೆರೆದವರು. ನಮ್ಮ ಕರುನಾಡ ಮಾಂತ್ರಿಕರು, ನಮ್ಮ ಜಗತ್ತು ಕಂಡ, ಕೇವಲ ಕರ್ನಾಟಕ ಅಷ್ಟೇ ಅಲ್ಲ, ಕೇವಲ ಭಾರತ ಅಷ್ಟೇ ಅಲ್ಲ, ನಮ್ಮ ಜಗತ್ತು ಕಂಡ ಉತ್ಕೃಷ್ಟ ಕಾದಂಬರಿಕಾರರಲ್ಲಿ ನಮ್ಮ ಎಸ್.ಎಲ್. ಭೈರಪ್ಪನವರು ಕೂಡ ಒಬ್ಬರು ಅಂತಕ್ಕಂಥದ್ದನ್ನು ಅತ್ಯಂತ ಹೆಮ್ಮೆಯಿಂದ ನಾವು ಹೇಳ್ಕೋಬೇಕಾಗಿದೆ. ಇಂಥ ಒಂದು ಹಿರಿಯ ಮಹಾನ್ ಚೇತನ ತನ್ನ 94 ವರ್ಷಗಳ ತುಂಬು ಜೀವನವನ್ನು ನಡೆಸಿ ಕಳೆದ 2 ದಿನಗಳ ಹಿಂದೆ ಇಹಲೋಕವನ್ನು ತ್ಯಜಿಸಿದ್ದು ನಮ್ಮ ಸಾಹಿತ್ಯ ಕ್ಷೇತ್ರಕ್ಕಷ್ಟೇ ಅಲ್ಲ, ಈ ಭಾರತೀಯ ಸಾಹಿತ್ಯ ಕ್ಷೇತ್ರಕ್ಕೆ ತುಂಬಲಾರದ ನಷ್ಟ ಅಂತಕ್ಕಂಥ ಅಂಶವನ್ನು ಈ ಸಂದರ್ಭದಲ್ಲಿ ಸ್ಮರಿಸ್ತಾ, ಆತ್ಮೀಯರೇ, ಇವರು ಕೇವಲ ಕಾದಂಬರಿಕಾರರು ಅಷ್ಟೇ ಅಲ್ಲ, ಸಂಶೋಧಕರು. ಸುಮಾರು 25 ಕಾದಂಬರಿಗಳನ್ನು ಬರೆದಿದ್ದಾರೆ. ಈಗ ನಮ್ಮ ಭಾರತದಲ್ಲಿರ್ಬೋದು, ಕರ್ನಾಟಕದಲ್ಲಿರ್ಬೋದು ಬೇಕಾದಷ್ಟು ಜನ ಕಾದಂಬರಿಕಾರರಿದ್ದಾರೆ. ಆದರೆ ಇವರು ಬರೀ ಕಾದಂಬರಿಕಾರರಲ್ಲ, ಸಂಶೋಧನಾತ್ಮಕ ಕಾದಂಬರಿಕಾರರು. ಇವರು ಬರೆದಂತಹ ಕಾದಂಬರಿಗಳು ಎಲ್ಲವೂ ಕೂಡ ದಾಖಲೆ ಸಹಿತವಾದಂಥದ್ದು. ಕೇವಲ ಕಥೆ ಅಷ್ಟೇ ಅಲ್ಲ, ಯಾವುದೇ ಎವಿಡೆನ್ಸ್ ಇಲ್ಲದೆ, ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಇಲ್ಲದೆ ಭೈರಪ್ಪನವರು ಯಾವುದೇ ಬರಹಗಳನ್ನು ಬರೆದಿಲ್ಲ. ಹಾಗಾಗಿ ಇವರ ಹೆಸರು ಚಿರಸ್ಥಾಯಿಯಾಗಿ ಶಾಶ್ವತವಾಗಿ ಸಾಹಿತ್ಯ ಲೋಕದಲ್ಲಿ ಉಳ್ಕೊಳ್ಳುತ್ತೆ ಅಂತಕ್ಕಂಥ ಅಂಶವನ್ನು ಅತ್ಯಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ಮುಂದೆ ಏನು ಅಂತಂದರೆ, ನಮ್ಮ ಕರ್ನಾಟಕ ಸರ್ಕಾರ ಇವರನ್ನು ಗುರುತಿಸ್ತಲೇ ಇರತಕ್ಕಂಥದ್ದು ಅತ್ಯಂತ ದುರ್ದೈವಕರ ಸಂಗತಿ ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ಮೂಲಕ ಹೇಳ್ತಾ ಇದ್ದೇವೆ. ಯಾಕೆಂದರೆ ರಾಷ್ಟ್ರ ಮಟ್ಟದಲ್ಲಿ ಈ ಭೈರಪ್ಪನವರ ಸಾಧನೆಯನ್ನು, ಅವರ ಸಾಹಿತ್ಯಿಕ ಶಕ್ತಿಯನ್ನು ಗಮನಿಸೋದು, ಆದರೆ ರಾಜ್ಯ ಮಟ್ಟದಲ್ಲಿ ಭೈರಪ್ಪನವರನ್ನು ಗುರುತಿಸ್ತಲೇ ಇರತಕ್ಕಂಥ ಒಂದು ಸಣ್ಣತನ ತೋರಿಸಿದ್ದು ನಿಜವಾಗಲೂ ಕೂಡ ಅತ್ಯಂತ ವಿಷಾದನೀಯವಾದದ್ದು. ಆವಾಗಲೇ ಹೇಳ್ತಾ ಇದ್ದೇನೆ, ಇಡೀ ಕಾದಂಬರಿ ಕ್ಷೇತ್ರದಲ್ಲಿ ಒಂಟಿ ಸಲಗ ಮದಗಜ ಅವರು. ಬಹುಶಃ ಅವರ ಸಮಾನವಾಗಿ ಈ ಹಿಂದೆ ಯಾರೂ ಹುಟ್ಟಿರ್ಲಿಕ್ಕಿಲ್ಲ, ಮುಂದೆ ಹುಟ್ಟಲಿಕ್ಕೂ ಸಾಧ್ಯ ಇಲ್ಲ. ಅಂಥ ಒಂದು ಒಂಟಿ ಸಲಗವಾಗಿ ಕಾದಂಬರಿ ಕ್ಷೇತ್ರದಲ್ಲಿ ಮೆರೆದಂಥ ಧೀಮಂತ ಶಕ್ತಿ ಎಸ್.ಎಲ್. ಭೈರಪ್ಪನವರು. ಬಳಿಕ ಮಾತನಾಡಿದ ಅರ್ಚಕರ ಒಕ್ಕೂಟದ ರಾಜ್ಯಾಧ್ಯಕ್ಷ ವಿಶ್ವನಾಥ್ ದೀಕ್ಷಿತ್ ಮಾತನಾಡಿ, ಕನ್ನಡ ಸಾಹಿತ್ಯವನ್ನು ಓದುಗರ ಸಂಖ್ಯೆಯಲ್ಲಿ ಗಣನೀಯವಾಗಿ ಏರಿಕೆ ಮಾಡಿದ ಕೀರ್ತಿ ಎಸ್.ಎಲ್. ಭೈರಪ್ಪನವರಿಗೆ ಸಲ್ಲುತ್ತದೆ. ಅವರು 90ರ ದಶಕದಲ್ಲಿ ಆರಂಭವಾಗಿ ಆ ಸಂಖ್ಯೆ ಇಮ್ಮಡಿಯಾಯಿತು. ಬಾಲ್ಯದ ನೆನಪನ್ನು ನೋಡಿದರೆ ನಮ್ಮ ಚನ್ನರಾಯಪಟ್ಟಣದ ಲಕ್ಷ್ಮೀ ಚಿತ್ರಮಂದಿರಲ್ಲಿ ಅವರು ಗೇಟ್ ಕೀಪರ್ ಆಗಿ ಸೇವೆ ಸಲ್ಲಿಸಿದ್ದಾರೆ. ನಂತರ ಹಾಸನ ಜಿಲ್ಲೆಯ ರಾಮನಾಥಪುರದ ಹೋಟೆಲ್ ಒಂದರಲ್ಲಿ ಕೆಲಸ ಮಾಡಿದ ಅವರು ಜೀವನದಲ್ಲಿ ಬಹಳ ಸಂಕಷ್ಟವನ್ನು ಎದುರಿಸಿ ವಾರನ್ನದ ಮೂಲಕ ಬದುಕು ಕಟ್ಟಿಕೊಂಡು ವಿಶ್ವಕ್ಕೆ ತಾನೇನು ಎಂಬುದನ್ನು ಸಾಹಿತ್ಯದ ಮೂಲಕ ತೋರಿಸಿಕೊಟ್ಟಿದ್ದು ಅವರ ಅಗಲಿಕೆ ನೋವಿನ ಸಂಗತಿ ಎಂದರು. ಸಾಹಿತ್ಯ ಕೃಷಿಯ ಮೂಲಕ ಕಾದಂಬರಿ ಲೋಕವನ್ನು ನಿಬ್ಬೆರಗಾಗಿಸಿದ ಮಹಾನ್ ಸಂತ, ಅಕ್ಷರ ಜ್ಞಾನದ ಮೂಲಕ ಓದುಗ ಪಡೆ ಹೆಚ್ಚಿಸತಕ್ಕಂತಹ ಸಾಹಿತ್ಯ ಲೋಕದ ಧೀಮಂತ ವ್ಯಕ್ತಿ ಮಹರ್ಷಿ ಎಸ್.ಎಲ್. ಭೈರಪ್ಪನವರು ನಮ್ಮನಿಂದ ಅಗಲಿದ್ದಾರೆ. ಅವರ ಸಾವು ಸಾಹಿತ್ಯ ಲೋಕಕ್ಕೆ ಆಗಿರತಕ್ಕಂತಹ ಅತೀವ ನಷ್ಟ. ಅದು ಕನ್ನಡ ಸಾಹಿತ್ಯವನ್ನು ಓದುಗರ ಸಂಖ್ಯೆಯಲ್ಲಿ ಗಣನೀಯವಾಗಿ ಏರಿಸತಕ್ಕಂಥ ಖ್ಯಾತಿ ಸನ್ಮಾನ್ಯ ಭೈರಪ್ಪನವರಿಗೆ ಸಲ್ಲುತ್ತದೆ. ಅಕ್ಷರವನ್ನು ಓದ್ತಕ್ಕಂತಹ ಸಂಖ್ಯೆ ಗಣನೀಯವಾದ ಈ ಸಂದರ್ಭದಲ್ಲಿ 90ರ ದಶಕದಲ್ಲಿ ಆರಂಭವಾಗಿ ಆ ಸಂಖ್ಯೆ ಇಮ್ಮಡಿಯಾಯಿತು. ಅವರ ಕಾದಂಬರಿಯನ್ನು ಓದ್ತಕ್ಕಂಥ ಸಂಖ್ಯೆ 90ರ ದಶಕದಲ್ಲಿ ಅತ್ಯಧಿಕವಾಯಿತು. ಇದು ಅತಿಶಯೋಕ್ತಿಯಾಗಿರ್ತಕ್ಕಂಥ ವಿಚಾರ ಅಲ್ಲ. ಇದು ತಮ್ಮೆಲ್ಲ ಕಾದಂಬರಿಗಳ ಮೂಲಕ
ವಿಷಯವನ್ನು ಪ್ರಸ್ತುತಪಡಿಸ್ತಕ್ಕಂಥ ಶೈಲಿ ಅದರೊಬ್ಬರಿಗೆ ಜನ್ಮಜಾತವಾಗಿಯೇ ಬಂದಿರತಕ್ಕಂಥ ವಿಚಾರವಾಗಿದೆ. ಪುಸ್ತಕವನ್ನು ಎಲ್ಲರೂ ಕೂಡ ಬರೀತಾರೆ, ಆದರೆ ಅಧ್ಯಯನ ತುಂಬ ಕಮ್ಮಿ. ಅವರು ತಮ್ಮ ಇಡೀ ಕಾದಂಬರಿ ಯಾತ್ರೆಯ ಸುದೀರ್ಘ ಅವಧಿಯಲ್ಲಿ ಎಲ್ಲದನ್ನು ಕೂಡ ಅಧ್ಯಯನಾತ್ಮಕವಾಗಿ ದಾಖಲಿಸಿರ್ತಕ್ಕಂಥದ್ದು ಮಾಹಿತಿ ಕೂಡ ಅದರಲ್ಲಿ ಕಂಡು ಬರ್ತದೆ. ಭಿತ್ತಿಯಲ್ಲಂತೂ ಕೂಡ ತಮ್ಮ ಬದುಕಿನ ವೃತ್ತಿ ಚಿತ್ರಣವನ್ನು ಅದು ದಾಖಲೆ ಮಾಡಿದ್ದಾರೆ. ಚಂದ್ರಾಪಟ್ಟಣದ ಲಕ್ಷ್ಮೀ ಟಾಕೀಸ್ನಲ್ಲಿ ವಾಚ್ಮೆನ್ ಆಗಿ ಕಾರ್ಯನಿರ್ವಹಣೆ ಮಾಡಿದ್ದಾರೆ ಅವರು. ಟಾಕೀಸಿಂದು ಕೂಡ ನಮಗೆ ಸಾಕ್ಷಿಭೂತವಾಗಿದೆ. ರಾಮನಾಥಪುರದ ಹೋಟ್ಲಲ್ಲಿ ಅವರು ಕೂಡ ಅಲ್ಲಿ ಸಪ್ತೇರ ಕೆಲಸ ಮಾಡಿರ್ತಾರೆ. ತದನಂತರ ಬಾಗೂರಿನಲ್ಲಿ ತಮ್ಮ ಸೋದರ ಮಾವನ ಮನೆಯಲ್ಲಿ ಅಧ್ಯಯನಕ್ಕೆ ಬರ್ತಾರೆ. ಸೋದರ ಮಾವನ ಬಹಳ ತುಂಬ ತೊಂದರೆ ಕೊಡ್ತಾರೆ ಅವರಿಗೆ, ಅದನ್ನು ಕೂಡ ಅವರು ವ್ಯಕ್ತಪಡಿಸಿದ್ದಾರೆ. ಅವರ ಸೋದರ ಮಾವ ಅಲ್ಲಿ ಶಿವಾಲಯದ ಅರ್ಚಕರಾಗಿರ್ತಾರೆ. ಅವರು ತುಂಬ ಇವರಿಗೆ ಅಧ್ಯಯನ ಮಾಡಲಿಕ್ಕೆ ಕೂಡ ಆ ಥರ ಒಂದು ಹಿಂಸೆಯನ್ನು ಕೊಡ್ತಾರೆ. ನಂತರ ಮತ್ತೆ ನುಗ್ಗೇಳಿ ಹೋಗಿ ತನ್ನ ಮೆಟ್ರಿಕ್ ಅಧ್ಯಯನ ಮಾಡ್ತಾರೆ. ಪುನಃ ಚಂದ್ರಾಪಟ್ಟಣಕ್ಕೆ ಬರ್ತಾರೆ, ಪುನಃ ಬಾಂಬೆಗೆ ಹೋಗ್ತಾರೆ, ಅಲ್ಲೂ ಹೋಟ್ಲ್ ಕೆಲಸ ಮಾಡ್ತಾರೆ. ಪುನಃ ಮೈಸೂರಿಗೆ ಬಂದು ಅಲ್ಲೂ ಕೂಡ ಅಧ್ಯಯನ ಮುಂದುವರಿಸ್ತಾರೆ. ಹೀಗೆ ತುಂಬ ದಿನಗಳವರೆಗೆ ತೊಂದರೆಯಾಗಿ ಅಧ್ಯಯನಕ್ಕೆ ಹಿಂಸೆ ಆಗ್ತದೆ. ಅಲ್ಲಿ ಪರಿಚಯ ಆದವರೇ ನಾ ಕೃಷ್ಣಪ್ಪನವರು ಅಂತೇಳಿ. ಆ ಕೃಷ್ಣಪ್ಪನವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಆಗಿರ್ತಾರೆ. ಅವರು ಶಾಖೆಯನ್ನು ಮಾಡ್ತಾ ಮೈಸೂರು ನಗರದಲ್ಲಿ ಅವರಿಗೆ ಲೈಬ್ರರಿಯಿಂದ ಪುಸ್ತಕ ತಂದುಕೊಡ್ತಕ್ಕಂಥ ಕೆಲಸವನ್ನು ಕೃಷ್ಣಪ್ಪರು ಮಾಡ್ತಾ ಇರ್ತಾರೆ. ಅವ್ರ ಭಿತ್ತಿಯಲ್ಲೂ ಕೂಡ ಕೃಷ್ಣ ಅಂತೇಳಿ ವ್ಯಕ್ತಿ ಪರಿಚಯವನ್ನು ಕೃಷ್ಣ ಅಂತೇಳಿ ವ್ಯಕ್ತಿ ಪರಿಚಯವನ್ನು ಮಾಡಿಕೊಡ್ತಾರೆ. ಕೃಷ್ಣಪ್ಪರು ತುಂಬ ಅವರಿಗೆ ಪುಸ್ತಕ ಇರ್ಬೋದು, ಮತ್ತೊಂದು ವಾರನ ಇರ್ಬೋದು, ಎಲ್ಲದನ್ನು ಕೂಡ ಅವರಿಗೆ ಬೆಂಬಲವನ್ನು ಸಹಾಯ ಮಾಡ್ತಾರೆ. ಅವರು ತಮ್ಮ ಕೃಷ್ಣಪ್ಪವರ ಸಾರ್ವಜನಿಕ ಭಾಷಣದಲ್ಲಿ ಅವರ ಒಂದು ಕೃಷ್ಣಪ್ಪ ಸ್ವರ್ಗಸ್ಥಳದಂಥ ಕಾರ್ಯಕ್ರಮದಲ್ಲಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ತನ್ನ ಬೆಳವಣಿಗೆಗೆ ಕೃಷ್ಣಪ್ಪನವರು ಕಾರಣ ಅಂಥೇಳಿ, ಸಾಹಿತ್ಯ ಇವತ್ತಿರುವುದಕ್ಕೆ ಕೃಷ್ಣಪ್ಪನವರು ಕಾರಣ ಅಂಥೇಳಿ ಬಹಿರಂಗ ಘೋಷಣೆಯನ್ನು ಮಾಡ್ತಾರೆ. ಹೀಗೆ ತಮ್ಮ ಬದುಕಿನುದ್ದಕ್ಕೂ ಕೂಡ ಸಿದ್ಧಾಂತ ಇಟ್ಕೊಂಡು ಕೆಲಸವನ್ನು ಮಾಡ್ತಾರೆ. ಅವ್ರನ್ನ ಬಲಪಂಥಿ ಅಂತ ಹೇಳ್ತಾರೆ. ಆದರೆ ನಾವು ನೋಡಿದ ಹಾಗೆ ಅವರು ತಟಸ್ಥರಾಗಿ ಇದ್ದುಕೊಂಡು ಸಾಹಿತ್ಯವನ್ನು, ಕೃಷಿಯನ್ನು ಅವರು ಮುಂದುವರಿಸ್ತಾರೆ. ಸರ್ಕಾರ ಅವರ ಮೈಸೂರಿನಲ್ಲಿರ್ಬೋದು, ಸಂತೇಶ್ವರದಲ್ಲೂ ಕೂಡ ಸ್ಮಾರಕವನ್ನು ಮಾಡಬೇಕು. ಗ್ರಾಮ ಅದು. ಮೈಸೂರಿನಲ್ಲೂ ಕೂಡ ಒಂದು ವಿಶಾಲವಾಗಿರ್ತಕ್ಕಂಥ ಜಾಗದಲ್ಲಿ ಸ್ಮಾರಕವನ್ನು ನಿರ್ಮಾಣ ಮಾಡೋದಕ್ಕೋಸ್ಕರ ನಮ್ಮ ಅರ್ಚಕರ ಒಕ್ಕೂಟ ಈ ಸಮಯದಲ್ಲಿ ಒತ್ತಾಯವನ್ನು ಸರ್ಕಾರಕ್ಕೆ ಆಗ್ರಹ ಮಾಡ್ತದೆ. ಮೂಡಿಸಿರುವಂಥದ್ದು ಎಲ್ಲರಿಗೂ ತಿಳಿದಿರುವಂತಹ ವಿಚಾರ. ಅತ್ಯಂತ ಕಡು ಬಡತನದಲ್ಲಿ ತಮ್ಮ ಜೀವನವನ್ನು ಆರಂಭಿಸಿದಂತಹ ಭೈರಪ್ಪನವರು ಪ್ಲೇಗ್ ಒಂದು ಮಾರಿಯ ಇದರಲ್ಲಿ ತಮ್ಮ ತಾಯಿಯನ್ನು ಕಳೆದುಕೊಂಡು ನಂತರದಲ್ಲಿ ಸೋದರ ಮಾವನ ಆಶ್ರಯದಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಮುಗಿಸ್ತಾರೆ. ನಂತರ ತಮ್ಮನನ್ನು ಆ ಪ್ಲೇಗ್ನಲ್ಲಿ ಅವರು ಕಳೆದುಕೊಳ್ಬೇಕಾಗತ್ತೆ. ಅವರ ಅಂತ್ಯಕ್ರಿಯೆಯನ್ನು ಅವರೇ ತಮ್ಮ ಹೆಗಲ ಮೇಲೆ ಹೊತ್ತುಕೊಂಡು ಹೋಗಿ ಆ ಅಂತ್ಯಕ್ರಿಯೆಯನ್ನು ಮಾಡಿ ಯಾವುದಕ್ಕೂ ಕೂಡ ಎದೆಗುಂದದೆ ತಮ್ಮ ಮುಂದಿನ ಒಂದು ವಿದ್ಯಾಭ್ಯಾಸವನ್ನು ಮುಂದುವರಿಸ್ತಾರೆ. ಸರಸ್ವತಿಯ ಒಲಮೆಯಿಂದ ಸುಮಾರು 26ಕ್ಕೂ ಹೆಚ್ಚು ಕಾದಂಬರಿಗಳನ್ನು ಅವರು ರಚಿಸ್ತಾರೆ. ಎಲ್ಲವೂ ವಿಭಿನ್ನ ವಿಶಿಷ್ಟವಾಗಿರುವಂಥದ್ದು. ಹಾಗೆ ಪ್ರಸ್ತುತ ತಮ್ಮ ಜೀವನ ಶೈಲಿಗಳಲ್ಲಿ ಏನು ಅಳವಡಿಕೆಯಾಗಿದೆ ಅವನ್ನು ನೇರ ನುಡಿಗಳಲ್ಲಿ ಅವರು ವ್ಯಕ್ತಪಡಿಸ್ತಾರೆ. ಹಾಗಾಗಿ ಅವರ ಅನೇಕ ಕಾದಂಬರಿಗಳು ಬೇರೆ ಬೇರೆ ವಿವಿಧ ಭಾಷೆಗಳಲ್ಲಿ ಭಾಷಾಂತರ ಹೊಂದಿ ನಮ್ಮ ಭಾರತವಷ್ಟೇ ಅಲ್ಲದೆ ಪ್ರಪಂಚದಾದ್ಯಂತ ಹರಿದಾಡ್ತಿರುವುದು ನಮ್ಮ ಆ ಭೈರಪ್ಪನವರ ಒಂದು ಸಾಹಿತ್ಯ ಹಿರಿಮೆಗೆ ಒಂದು ಸಾಧನೆ ಅಥವಾ ಒಂದು ಇದು ಅಂತ ಹೇಳ್ಬೋದು. ಹಾಗಾಗಿ ಅಂತಹ ಮಹಾನ್ ಚೇತನ ಇಂದು ಅಥವಾ ಈ 2 ದಿನಗಳ ಹಿಂದೆ ಇಹಲೋಕವನ್ನು ತ್ಯಜಿಸಿ ಇಂದು ಪಂಚಭೂತಗಳಲ್ಲಿ ಲೀನವಾಗಿದ್ದಾರೆ. ಅವರ ಆತ್ಮಕ್ಕೆ ಭಗವಂತ ಸದ್ಗತಿಯನ್ನು ದೊರೆಯಲಿ ಅಂತ ಶ್ರೀ ಗುರುಭ್ಯೋ ನಮಃ. ಈ ದಿವಸ ವಿಶೇಷವಾಗಿ ತಾಲೂಕು ಹಿಂದೂ ದೇವಾಲಯಗಳ ಅರ್ಚಕರ ಒಕ್ಕೂಟದಿಂದ SL ಭೈರಪ್ಪನವರು ನಿಧನ ಹೊಂದಿರತಕ್ಕಂಥ ಕಾರಣವಾಗಿ ಈ ದಿವಸ ನಾವು ಅವರ ಒಂದು ಶ್ರದ್ಧಾಂಜಲಿಯನ್ನು ಮಾಡಲಿಕ್ಕೋಸ್ಕರ ನಮ್ಮ ತಾಲೂಕು ಖಾಸಗಿ ಹಿಂದೂ ದೇವಾಲಯಗಳ ಅರ್ಚಕರ ಒಕ್ಕೂಟದಿಂದ ಈ ದಿವಸ ಒಂದು ಪುಷ್ಪ ನಮನ ಹಾಗೂ ಒಂದು ನುಡಿ ನಮನವನ್ನು ಅರ್ಪಿಸಿದ್ದೀವಿ. ಅವರ ಆತ್ಮಕ್ಕೆ ಒಂದು ಚಿರಶಾಂತಿಯನ್ನು ಸಿಗಲಿ ಅಂತ ಈ ಮುಖಾಂತರವಾಗಿ ನಾನು ಕೋರ್ತಾ ಇದ್ದೀನಿ. ಇದಕ್ಕೂ ಮುನ್ನ ಇಶಾವಾಸ್ಯಂನ ದೀಕ್ಷಿತ್ ಪ್ರತಿಷ್ಠಾನಂ ಆವರಣದಲ್ಲಿ ನಡೆದ ನುಡಿ ನಮನ ಕಾರ್ಯಕ್ರಮದಲ್ಲಿ ದೇವಲೋಕದಲ್ಲಿ ಲೀನರಾದ SL ಭೈರಪ್ಪನವರ ಭಾವಚಿತ್ರಕ್ಕೆ ಪುಷ್ಪ ನಮನ ಅರ್ಪಿಸಿದರು.
ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷ ಶ್ರೀನಿವಾಸ್ ಪುರೋಹಿತ್, ಯಶವಂತ್, ಲೋಕೇಶ್, ಸೀತಾರಾಮ್ ಸೇರಿದಂತೆ ಹಲವರು ಹಾಜರಿದ್ದರು.